ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಬಿಗ್ ಬಾಸ್ ಅಲ್ಲಿ ಏನಪ್ಪ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲರೂ ಕೂಡ ಈಗ ಉತ್ತಮ ಯಾರಿಗೆ ಸಿಗ್ಬೋದು ಮತ್ತೆ ಕಳಪೆ ಯಾರಿಗೆ ಸಿಗ್ಬೋದು, ಕಳಪೆ ಸಿಕ್ಕರೆ ಅವರು ಜೈಲ್ಗೆ ಹೋಗ್ಬೇಕು. ಆಲ್ಮೋಸ್ಟ್ ನಿಮ್ಮ ಪ್ರಕಾರ ಈ ವಾರ ಎಲ್ಲ ಯಾರು ಉತ್ತಮವಾಗಿ ಪರ್ಫಾರ್ಮೆನ್ಸ್ ನೀಡಿದ್ರು ಮತ್ತೆ ಕಳಪೆಯಾಗಿ ಯಾರು ಆಟ ಆಡಿದ್ರು ಅಂತಂದ್ಬಿಟ್ಟು, ಇಲ್ಲಿ ಕಳಪೆ ಆಟ ಒಂದೇ ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಏನಕ್ಕೆ ಅಂದರೆ ಕಳಪೆಯಾಗೂ ಕೂಡ ಇಲ್ಲಿ ಮಾತಾಡಿದ್ದಾರೆ. ಕೆಲವೊಂದು ಪದ ಬಳಕೆಗಳು ನಿಜವಾಗ್ಲೂ ಕೂಡ ದೊಡ್ಡವರಿರಲಿ ಚಿಕ್ಕವರಿರಲಿ ಯಾರು ಮಾತಾಡಿದ್ರು ಕೂಡ ಇಲ್ಲಿ ತಪ್ಪೇ. ಆದರೆ ಕೆಲವೊಬ್ಬರ ಮೇಲೆ ಕೆಲವೊಬ್ಬರು ಈ ಥರವಾದ ಒಂದು ಪದ ಬಳಕೆ ಮಾಡಿರ್ತಾರೆ, ಮನಸ್ಸು ಕೂಡ ನೋವಾಗುತ್ತೆ. ಆದರೆ ಇಲ್ಲಿ ರಕ್ಷಿತಾ ಅವ್ರಿಗೆ ಈ ಒಂದು ಪದದ ಅರ್ಥನೇ ಇಲ್ಲಿ ಗೊತ್ತಿಲ್ಲ. ಕಾಕ್ರೋಚ್ ಸುದಿ ಅವರಂತೂ ಈ ವಾರ ಏನೂ ಕಾಣಿಸ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಕೂಡ ಇಲ್ಲಿ ಹೊರಗಡೆ ಇಟ್ಟರು, ಅವ್ರ ಹತ್ರ ಇಮ್ಯುನಿಟಿ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನು ಕೂಡ ಇಲ್ಲಿ ಹೊರಗಡೆ ಇಟ್ಟರು. ಆಲ್ಮೋಸ್ಟ್ ಇಲ್ಲಿ ತುಂಬಾ ಚೆನ್ನಾಗಿ ಥಿಂಕಿಂಗ್ ಮಾಡಿದ್ರು. ಈಗ ಇಲ್ಲಿ ಅಶ್ವಿನಿ ಗೌಡ ಅವ್ರದಾಗ್ಲಿ ಕಾಕ್ರೋಚ್ ಸುಧೀರ್ ಅವ್ರದಾಗ್ಲಿ ಏನೂ ಕೂಡ ಒಂದು ಈ ವಾರ ಪರ್ಫಾರ್ಮೆನ್ಸ್ ಇರಲಿಲ್ಲ ಅಂತಾನೆ ಹೇಳ್ಬೋದು. ಮಿಕ್ಕಿರೋ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ಇಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನೀಡಬೇಕು ಎಲ್ಲರೂ ಕೂಡ ಇಲ್ಲಿ ನೀಡಿದೆ. ಅದರಲ್ಲೂ ಕೂಡ ಈಗ ನಾಣ್ಯಗಳದ್ದು ಏನೊಂದು ಟಾಸ್ಕ್ ಕೊಟ್ಟಿದ್ರು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ತುಂಬಾ ಚೆನ್ನಾಗಿ ಆ ಒಂದು ನಾಣ್ಯಗಳನ್ನ ಕಲೆಕ್ಟ್ ಮಾಡಿದ್ರು. ಸದ್ಯ ಈಗ ಈ ವಾರ ಕಳಪೆ ಯಾರು ಹೋಗ್ಬೋದು ಮತ್ತು ಇಲ್ಲಿ ಉತ್ತಮ ಯಾರಿಗೆ ಸಿಗ್ಬೋದು ಅಂತಂದ್ಬಿಟ್ಟು ಡಿಸ್ಕಷನ್ ಮಾಡಿದ್ರೆ, ನಾನು ಹೇಳ್ತಿರೋದು ನನ್ನ ಪ್ರಕಾರ ಯಾರು ಉತ್ತಮವಾಗಿ ಆಡಿದ್ರು, ಯಾರು ಕಳಪೆಯಾಗಿ ಆಡಿದ್ರು ಅಂತಂದ್ಬಿಟ್ಟು. ಕೆಲವೊಬ್ರು ಇಲ್ಲಿ ಪೂರ್ತಿ ವಿಡಿಯೋನ ನೋಡಿರಲ್ಲ, ಇಲ್ಲಿ ಬಾಯಿ ಬಂದಂಗೆ ಕಮೆಂಟ್ ಹಾಕ್ಬಿಡ್ತಾರೆ. ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಕಿಚ್ಚರ ಮೆಚ್ಚುಗೆ ಚಪ್ಪಾಳೆ ರಕ್ಷಿತಾ ಅವ್ರಿಗೆ ಸಿಗಬೇಕಲ್ವಾ, ಅವರು ಮೋಸ್ಟ್ ಡಿಸರ್ವಿಂಗ್ ಅಲ್ವಾ ಅಂತ ಇಲ್ಲಿ ನಾನು ಹೇಳಿದ್ದು. ಏನೇನೋ ಹಾಕ್ಬಿಡ್ತೀರಾ ಅಂತ ಇಲ್ಲಿ ಹೇಳಿದ್ರು. ಆ ಒಂದು ವಿಡಿಯೋನ ಪೂರ್ತಿಯಾಗಿ ಅವರು ಅಬ್ಸರ್ವ್ ಮಾಡೇ ಇಲ್ಲ. ನಾನು ಹೇಳಿದ್ದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯಲ್ಲಿ ರಕ್ಷಿತಾ ಅವರು ತಗೊಳಕ್ಕೆ ಅವರು ಮೋಸ್ಟ್ ಡಿಸರ್ವಿಂಗು, ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಅವರಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ನಾನು ಹೇಳಿದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆನಂತರ ನಿಮ್ಮ ಒಪಿನಿಯನ್ ಏನಿದೆ ಅಂತ ಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ಇಲ್ಲಿ ನೋಡಾದ ಮೇಲೆ ನಿಮ್ಮ ಒಪಿನಿಯನ್ ತಿಳಿಸಿ. ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಬರೀ ತಮ್ಲೇನಲ್ಲಿ ಇಲ್ಲಿ ವಿಡಿಯೋ ನೋಡ್ಬಿಟ್ಟು ಇಲ್ಲಿ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ. ಕೆಲವೊಬ್ರು ನಾನು ಹೇಳ್ತಾರೆ, ಬಟ್ ಇನ್ನೂ ಕೆಲವೊಬ್ರು ತುಂಬ ಚೆನ್ನಾಗಿ ಇಲ್ಲಿ ಕಮೆಂಟ್ಗಳನ್ನ ಹಾಕಿದ್ದೀರಾ. ನಿಜವಾಗ್ಲೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಗಬೇಕು ಅಂತ ಕೂಡ ಇಲ್ಲಿ ಹೇಳ್ತಿದ್ದೀರಾ. ಅವರು ಮೋಸ್ಟ್ ಡಿಸರ್ವಿಂಗ್ ಅಂತ ಕೂಡ ನನಗೆ ಅನ್ಸುತ್ತೆ. ಯಾಕಂದ್ರೆ ಆಟ ಆಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಬೇರೆಯವ್ರ ಮನಸ್ಸಿಗೆ ನೋವು ಮಾಡದೆ, ಬೇರೆಯವ್ರಿಗೆ ಹರ್ಟ್ ಆಗದೆ ಇರಂಗೆ ನಾಣ್ಯಗಳನ್ನ ಇಲ್ಲಿ ಎತ್ಕೊಂಡ್ರು. ಅದೇ ಒಂದು ಕಲೆ ಅಲ್ವಾ. ಎಲ್ಲರೂ ಕೂಡ ನೀವು ನೋಡ್ಬೋದು, ಇಲ್ಲಿ ಮ್ಯೂಟೆಂಟ್ ರಘು ಅವರಾಗ್ಲಿ, ಮತ್ತೆ ಇಲ್ಲಿ ಗಿಲ್ಲಿ ಅವರಾಗ್ಲಿ, ಮತ್ತೆ ಚಂದ್ರಪ್ರಭು ಅವರಾಗ್ಲಿ, ಎಲ್ಲರೂ ಕೂಡ ಹುಡುಗ ಹುಡುಗಿರಿರ್ಬೋದು, 3 ಜನ ತಂಡದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಕೂಡ ಹೊಡೆದಾಡ್ಕೊಂಡು ಬಟ್ಟೆನ ಕಿತ್ತಾಕೊಂಡು ಮೈ ತುಂಬ ಗಾಯಗಳನ್ನ ಮಾಡಿಕೊಂಡ್ರು. ಇಲ್ಲಿ ನಾಣ್ಯಗಳನ್ನ ಎತ್ಕೊಂತಿದ್ರು. ಅಂದರೆ ಅವ್ರದ್ದು ಯಾರ ಹತ್ರ ಜಾಸ್ತಿ ನಾಣ್ಯ ಇರುತ್ತೆ ಎತ್ಕೊಂಡ್ರು, ಇವಾಗ ಕಲೆಕ್ಟ್ ಮಾಡಿದ್ರು. ಆಲ್ಮೋಸ್ಟ್ ನೀವು ನೋಡ್ಬೋದು, ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಇದು ಗಿಲ್ಲಿಯವ್ರ ಹತ್ರ ಪಾನ್ನ ಕಲೆಕ್ಟ್ ಮಾಡಬೇಕಾದ್ರೆ ಈ ನಾಣ್ಯನ ಇಲ್ಲಿ ಪ್ಯಾಂಟ್ ಎಲ್ಲ ಹರಿದೋಯ್ತು. ಗಿಲ್ಲಿಯವ್ರದ್ದು ಕೂಡ ಸ್ವಲ್ಪ ಎಲ್ಲರೂ ಕೂಡ ಇಲ್ಲಿ ಬೇಜಾರು ಆಯಿತು, ನನ್ನ ಕೈ ಕಾಲಿಗೆಲ್ಲ ನೋವಾಯಿತು ಹಾಗೆ ಹೀಗೆ ಅಂತ ಬಿಟ್ಟು. ಬಟ್ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಸ್ಮಾರ್ಟಾಗಿ ಥಿಂಕ್ ಮಾಡಿ ಯಾರಿಗೂ ಕೂಡ ಬೇಜಾರಾಗದಿರಂಗೆ, ಅಂದರೆ ಆ ಒಂದು ಸಿಚುವೇಶನ್ ಎದ್ದ ಮೇಲೆ ಇಲ್ಲಿ ಬೇಜಾರಾಯಿತು ಬಿಡಿ ಇಲ್ಲಿ. ಯಾಕಂದರೆ ತುಂಬ ಚೆನ್ನಾಗಿ ಸ್ಮಾರ್ಟಾಗಿ ಥಿಂಕ್ ಮಾಡಿದ್ರು. ಎಲ್ಲರೂ ಕೂಡ ಬೆಳಗಿನ ಜಾವ ನಿದ್ದೆ ಹೋಗಿದ್ರು. ಆ ನಂತರ ಇಲ್ಲಿ ರಕ್ಷಿತ್ ಅವರು ಬಂದು ನಿಧಾನಕ್ಕೆ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿಯಲ್ಲಿ ಇಲ್ಲಿ ಎತ್ಕೊಂಡ್ರು. ಕೆಲವೊಬ್ರು ಅನ್ಕೊಳ್ಬೋದು ಇದು ತಪ್ಪು ಅಂತಂದ್ಬಿಟ್ಟು, ಅವ್ರು ಮಾಡಿದಲ್ಲಿ ತಪ್ಪೇ ಇಲ್ಲ. ಏನಕ್ಕೆ ಅಂತಂದರೆ ಎಲ್ಲರೂ ಮಲ್ಗಾದ್ಮೇಲೆ ಯಾರಿಗೂ ಕೂಡ ಗಾಯ ಮಾಡಿದೆ, ಮನಸ್ಸಿಗೆ ನೋವು ಮಾಡಿದೆ, ಅಂದರೆ ನಾನು ಕಿತ್ಕೊಂಡ್ಬಿಡ್ತೀನಿ ಹಾಗೆ ಹೀಗೆ ಅಂತಂದ್ಬಿಟ್ಟು ಇಲ್ಲಿ ಜಗಳನೆ ಮಾಡ್ಕೊಳ್ಳಿಲ್ಲ ಯಾರ ಹತ್ರನೂ ಕೂಡ. ಇಲ್ಲಿ ರಿಷಾ ಗೌಡ ಅವರು ತುಂಬಾನೇ ಎಗರಾಡ್ಬಿಟ್ರು ಈ ಪಾನ್ ಕಿತ್ಕೋಬೇಕಾದ್ರೆ. ಅಬ್ಸರ್ವ್ ಒಬ್ರು ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಕೆಲವೊಬ್ರು ಇಲ್ಲಿ ಒಬ್ಬರ ಮೇಲೆ ಒಬ್ರು ಬಿದ್ದು, ಚಂದ್ರಪ್ರಭಾ ಅವರು ಕೂಡ ಅಷ್ಟೇ ಎಳೆದು ಬಿಸಾಕ್ತಿದ್ರು. ಚಂದ್ರಪ್ರಭಾ ಅವ್ರನ್ನ, ಗಿಲ್ಲಿ ಅವ್ರನ್ನ ಇಲ್ಲಿ ಕುತ್ತಿಗೆಗೆಲ್ಲ ಕೈ ಹಾಕಿ ಮತ್ತೆ ಇಲ್ಲಿ ಎಳೆದು ಬಿಸಾಕಿ ಎಲ್ಲ ಮಾಡಿ ಪಾನ್ಗಳು ಕಿತ್ಕೊಂಡ್ರು. ರಕ್ಷಿತ್ ಅವ್ರು ಆ ರೀತಿ ಮಾಡಲಿಲ್ಲ, ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಮತ್ತೆ ಇಲ್ಲಿ ಫುಡ್ ವಿಚಾರ ಕೂಡ ಇಲ್ಲಿ ಅಷ್ಟೇ, ಆ ಟೀಮ್ ಅವ್ರು ಇಲ್ಲಿ ತಿಂತಿದ್ರೆ ನಾನು ತಗೊಂಡೋಗಿ ಇಲ್ಲಿ ಊಟ ಕೊಡ್ತೀನಿ ಅಂತ ಹೇಳಿದ್ರು. ಆ ಒಂದು ಕನ್ಸರಿಂದ ನಾನು ಏನಪ್ಪಾ ಹೇಳಿದೆ ಅಂತಂದ್ರೆ, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ರಕ್ಷಿತ್ ಅವ್ರಿಗೆ ಸಿಕ್ಕಿದ್ರೆ ಬೆಟರು ಅಂತಂದ್ಬಿಟ್ಟು ಹೇಳಿದ್ದೆ. ನಿಜವಾಗ್ಲೂ ಕೂಡ ಅವ್ರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕರೆ ತುಂಬಾನೇ ಚೆನ್ನಾಗಿರುತ್ತೆ, ಸಖತ್ ಖುಷಿ ಕೂಡ ಆಗುತ್ತೆ. ಅಶ್ವಿನಿ ಗೌಡರಂತೂ ಸಿಕ್ಕಾಪಟ್ಟೆ ಪೈಪೋಟಿಗೆ ಬಿದ್ದುಬಿಟ್ಟಿದ್ದಾರೆ. ಇಲ್ಲಿ ಸ್ವತಃ ಅವರೇ ಹೇಳ್ಕೊಂಡ್ರು, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೊಂಡ್ರೆ ಇಲ್ಲಿ ಮನೆಯವ್ರು ಕೂಡ ಇಲ್ಲಿ ನೋಡ್ತಾ ಇರ್ತಾರೆ, ನಮಗೂ ಕೂಡ ನಮ್ಮ ಮನೆಯವ್ರಿಗೂ ಕೂಡ ಇಲ್ಲಿ ಆಸೆ ಇರುತ್ತೆ ಅಲ್ವಾ, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೋಬೇಕು ಅಂದ್ಬಿಟ್ಟು ಹೇಳ್ಕೊಂಡ್ರು. ಆದರೆ ಸದ್ಯ ಈ ವೀಕ್ ಅಂತೂ ಅವ್ರಿಗೆ ಸಿಗಲ್ಲ ಅನ್ನೋದು ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಕೆಲವೊಂದು ಪದ ಬಳಕೆ ಇರ್ಬೋದು, ಅವ್ರಿಗೆ ಮಾತ್ರ ಗೌರವ ಕೊಡಬೇಕು, ಎದುರುಗಡೆ ಇರೋರು ಏನ್ ಬೇಕಾದ್ರೂ ಇವ್ರು ಏನ್ ಬೇಕಾದ್ರೂ ಅನ್ಬೋದು ಎದುರುಗಡೆ ಇರೋರಿಗೆ. ಬಟ್ ಎದುರುಗಡೆ ಇರೋರು ಆ ಅಂತ ಅಂದ್ಬಿಟ್ರೆ ಇವ್ರಿಗೆ ಆಗಲ್ಲ. ಏನೇ ಇದ್ರು ಮೇಡಮ್ ಹಾ ಅವ್ರು ಏನು ಹೇಳಿದ್ರು ಹಾ ಸರಿ ಅಂತ ತಲೆ ಆಡಿಸ್ತಾರೆ, ಮಾತ್ರ ಒಳ್ಳೆಯವರು. ಇಲ್ಲಿ ಜಾನ್ವಿಯವ್ರನ್ನ ನೀವು ಅಬ್ಸರ್ವ್ ಮಾಡಿದಿರಲ್ಲ, ನನಗಂತೂ ಗೊತ್ತಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರು ಏನು ಹೇಳಿದ್ರು ಕೂಡ ಜಾನ್ವಿಯವರು ಹಾ ಹೌದಾ ಅಂತ ಅಂತಾರೆ. ಇನ್ನು ಕಾಕ್ರೋಚ್ ಸುದ್ದಿರು ಅಂತೂ ನೀವು ತಗೋಬೇಕು. ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಹೇಳಿದ್ರು ಕೂಡ ಸರಿ ಹೌದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸದ್ಯ ಈಗ ಎಲ್ಲರೂ ಕೂಡ ಇಲ್ಲಿ ಎಗರಾಡಿದ್ದಾರೆ ಇಲ್ಲಿ ರಕ್ಷಿತ್ ಅವ್ರ ಮೇಲೆ. ಬಟ್ ರಕ್ಷಿತ್ ಅವರು
ಎಲ್ಲಾದ್ರಲ್ಲೂ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಲ್ಲ, ಎಲ್ಲಾದ್ರಲ್ಲೂ ಅವರು ಕೂಡ ಸರಿ ಅಂತ ಹೇಳಲ್ಲ. ಬಟ್ ಆಟ ಆಡ್ಬೇಕಾದ್ರೆ ಆಟ ವಿಚಾರದಲ್ಲಿ ಬಂದರೆ ತುಂಬ ಚೆನ್ನಾಗಿ ಆಡಿದ್ರು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಮತ್ತು ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಉತ್ತಮ ಮತ್ತು ಕಳಪೆ ಲಾಸ್ಟ್ ಸತಿ ಇಲ್ಲಿ ಜಂಟಿ ಒಂಟಿಗಳು ಅಂತ ಇತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಮಂಜು ಭಾಷಿನಿ ಅವರು ಮತ್ತು ಇವರು ರಾಶಿಕಾ ಅವರು ಹೋಗಿದ್ದು. ಸದ್ಯ ಈ ವಾರ ಒಂದು ವೇಳೆ ಇಬ್ರಿಗೂ ಕೂಡ ಸಮವಾಗಿ ಓಟ್ ಬಿತ್ತು ಅಂತಂದರೆ ನಿಮ್ಮ ಪ್ರಕಾರ ವೀಕ್ಷಕರೇ ಯಾರು ಇಲ್ಲಿ ಕಳಪೆ ಯಾರು ಇಲ್ಲಿ ಉತ್ತಮ? ನನ್ನ ಪ್ರಕಾರ ಇಲ್ಲಿ ಕಳಪೆ ತಗೊಂಡ್ರೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರು ಮಾತಾಡಿದ್ದು ಅಷ್ಟೇ, ಆಟ ಆಡಿದ್ದು ಅಷ್ಟೇ ತುಂಬ ಕಳಪೆ ಆಗಿತ್ತು. ಉಸ್ತುವಾರಿಗಳಾಗಿ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಅಶ್ವಿನಿ ಗೌಡ ಅವರು ತುಂಬ ಚೆನ್ನಾಗಿ ಗೇಮ್ನ ನಿಭಾಯಿಸಬೇಕಿತ್ತು. ಆದರೆ ಯಾವುದೇ ಒಂದು ಇವರಿಬ್ಬರ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಯಾಕಂದರೆ ಬೆಳಿಗ್ಗೆ ಹೊತ್ತು ಮಾತಾಡಿಯವರು ಎದ್ದಿದ್ರು, ರಾತ್ರಿ ಹೊತ್ತು ಇಲ್ಲಿ ಗಿಲ್ಲಿಯವರು ಈ ವಿಚಾರ ಇಲ್ಲಿ ಕೇಳ್ತಾರೆ, ನೀವು ರಾತ್ರಿ ಹೊತ್ತು ಮಲ್ಕೊಂಬಿಟ್ರಿ ಬೇಗ ಇಲ್ಲಿ ಅಂತ ಹೇಳಿದ್ರು. ಆದರೆ ನೋಡಿ ಉಸ್ತುವಾರಿ ಕೆಲಸ ಇದ್ದಿದ್ದೇನಪ್ಪ ಅಂತಂದರೆ ನೋಡ್ಕೋಬೇಕು ಅಂತ ಇತ್ತು. ಏನು ನೀವು ಬೆಳಿಗ್ಗೆ ಮಾತ್ರ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ರಾತ್ರಿ ಹೊತ್ತು ಕೂಡ ಎಲ್ಲರೂ ಕೂಡ ಎದ್ದಿದ್ರಲ್ವ ಮಿಕ್ಕಿರೋ ಕಂಟೆಸ್ಟೆಂಟ್ಗಳು, ಇಲ್ಲಿ ನಮ್ದೇನು ಕೆಲಸ ಇಲ್ಲ, ಹೆಂಗನ ಅವರು ಆಡ್ಕೊಳ್ಳಿ ಬಿಡಿ, ಹೆಂಗನ ಹೊಡೆಸ್ಕೊಳ್ಳಿ ಒಬ್ರಿಗೊಬ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಕಾಕ್ರೋಚ್ ಸುದ್ದಿ ಅವರು ಇಬ್ರು ಕೂಡ ಇಲ್ಲಿ ಬೇಗ ಮಲ್ಕೊಂಡ್ಬಿಟ್ರು. ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಪ್ರಕಾರ ಕಳಪೆಯಾಗಿ ಆಟ ಆಡಿದ್ದು ಮತ್ತು ಕಳಪೆಯಾಗಿ ಮಾತಾಡಿದ್ದು. ಫಸ್ಟ್ ಇಲ್ಲಿ ಕಳಪೆ ಆಟ ಅಂತ ಅಂದ್ಬಿಟ್ಟು ತಗೊಳ್ಳೋದಾದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದೇ ಒಂದು ಕಳಪೆ ಆಟ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರದ್ದು ಕೂಡ ಇಲ್ಲಿ ಅಷ್ಟೇ ಮಾತುಗಾರಿಕೆಯಲ್ಲೂ ಕೂಡ ಇಲ್ಲಿ ಮಾತಾಡಬೇಕಾದ್ರೂ ಕೂಡ ತುಂಬಾ ನಾಲ್ಗೆನ ಹರಿಬಿಟ್ರು. ನನ್ನ ಪ್ರಕಾರ ಕಳಪೆ ಬಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರಿಗೆ ಸಿಗಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಉತ್ತಮವಾಗಿ ಆಟ ಆಡಿದ್ದು ಎಲ್ಲರೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು. ಬಟ್ ಯಾರನ್ನ ಒಬ್ಬರ ಹೆಸರು ತಗೋಬೇಕು ಅಂತಂದ್ರೆ ಇಲ್ಲಿ ರಕ್ಷಿತ್ ಅವ್ರ ಹೆಸರು ಕೂಡ ತಗೊಳ್ಬಹುದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸೂರಜ್ ಅವರು ಕೂಡ ಮೋಸ್ಟ್ ಡಿಸರ್ವಿಂಗ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಉತ್ತಮ ಸಿಗೋದು ಇಲ್ಲಿ ಸೂರಜ್ ಅವ್ರಿಗೆ ಸಿಗಬಹುದು. ಏನಕ್ಕೆ ಅಂತಂದ್ರೆ ಪ್ರಕಾರ ತಗೊಳ್ದೇ ಇರೋದೇ ಒಳ್ಳೇದಾಯ್ತು. ಯಾಕಂದ್ರೆ ಈ ಒಂದು ಗೇಮ್ ಇಂದ ಅವ್ರದ್ದೊಂದು ವ್ಯಕ್ತಿತ್ವ ಎಂಥದ್ದು ಅಂತ ಅಂದ್ಬಿಟ್ಟು ಇಲ್ಲಿ ತಿಳಿಯುತ್ತೆ. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಇಲ್ಲಿ ಅವ್ರದೇ ಒಂದು ಆಟ ಆಡಕ್ಕೆ ಬಂದಿರ್ತಾರೆ. ಬಟ್ ನಾಯಕ ಅಂತ ಬಂದಾಗ ಅವರು ನಾಯಕನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದಕ್ಕೆ ನಮ್ಮ ತಂಡ ಬರಬೇಕು ಅಂತ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡಿದ್ರು. ಇದು ಏನು ಕಣ ಇರಲಿ, ಸಿಂಪತಿ ಕಾರ್ಡ್ ಪ್ಲೇ ಮಾಡೋದಿರಲಿ, ಏನೋ ಇರ್ಬೋದು, ಯಾರು ಏನಾದರೂ ಅನ್ಕೊಳ್ಳಿ, ಇಲ್ಲಿ ಉತ್ತಮ ಅಂತ ಬಂದರೆ ಇಲ್ಲಿ ಸೂರಜ್ ಅವ್ರಿಗೆ ಕೊಡ್ಬೋದು. ಮನೆಯವ್ರು ಎಲ್ಲರೂ ಸೇರಿಬಿಟ್ಟು ಕೆಲವೊಬ್ರು ಬೈಬೋದು, ಬಟ್ ಕೆಲವೊಬ್ರು ಹೊಗಳ್ಬೋದು. ಅವ್ರ ತಂಡದಲ್ಲಿ ಯಾರ್ಯಾರಿದ್ರು ಇಲ್ಲಿ ಉತ್ತಮ ಅಂತ ಅಂದ್ಬಿಟ್ಟು 100% ಆಗಿ ಇಲ್ಲಿ ಸೂರಜ್ ಅವರು ಕೊಡ್ತಾರೆ. ಮತ್ತು ಇಲ್ಲಿ ನನ್ನ ಪ್ರಕಾರ ರಕ್ಷಿತ್ ಅವರು ಆಟದಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ನೋಡೋಣ, ಇವರಿಬ್ಬರಲ್ಲಿ ಪೈಪೋಟಿ ಅಂತೂ ಇದ್ದೇ ಇದೆ. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು, ಈ ವಾರದ ಕಳಪೆ ಯಾರು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.